Hey everyone, welcome back. ಕೋಆರ್ಡಿನೇಷನ್ ಕಂಪೌಂಡ್ಸ್ ಪಾರ್ಟ್ 2 ವಿಡಿಯೋದೊಳಗೆ ನಾವೇನು ಮಾಡಿದ್ವಿ ಸೆಂಟ್ರಲ್ ಅಟಮು ಲಿಗ್ಯಾಂಡ್ಸ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಮತ್ತು ಕೋಆರ್ಡಿನೇಷನ್ ನಂಬರ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಪಾರ್ಟ್ 3 ವಿಡಿಯೋದೊಳಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅವು ಯಾವಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್, ಕೋಆರ್ಡಿನೇಷನ್ ಪಾಲಿಹೆಡ್ರಾನ್, ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಅಟಮ್, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಮತ್ತು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ಗಳ ಮುಂದೆ ನಾಮಿನಿಕ್ಲೇಚರ್, ಐಸೋಮೆರಿಸಮ್ ಮತ್ತು ಬಾಂಡಿಂಗ್ ಥಿಯರೀಸ್ನ ಅರ್ಥ ಮಾಡ್ಕೊಳ್ಳೋಕೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾಗಿ ಪ್ರತಿಯೊಂದು ಟರ್ಮ್ಸ್ ಅನ್ನ ಎಕ್ಸಾಂಪಲ್ ಜೊತೆಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್ ಬಗ್ಗೆ ನೋಡೋಣ. ಡೆಫಿನೇಷನ್ ನೋಡ್ರಿ, ಸೆಂಟ್ರಲ್ ಮೆಟಲ್ ಅಯಾನ್ ಪ್ಲಸ್ ಅಟ್ಯಾಚ್ಡ್ ಲಿಗ್ಯಾಂಡ್ಸ್ ಎನ್ಕ್ಲೋಸ್ಡ್ ಇನ್ಸೈಡ್ ಸ್ಕ್ವೇರ್ ಬ್ರಾಕೆಟ್ಸ್. ಅಂದ್ರೆ ಸೆಂಟ್ರಲ್ ಮೆಟಲ್ ಅಟಮ್ ಅಥವಾ ಅಯಾನ್ ಮತ್ತು ಅದಕ್ಕೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರುವಂತ ಲಿಗ್ಯಾಂಡ್ಸ್ ಸೇರಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋಂಥ ಕಂಪ್ಲೀಟ್ ಪಾರ್ಟ್ ಅನ್ನ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಕ್ವೇರ್ ಬ್ರಾಕೆಟ್ ಒಳಗಿರುವಂತಹ ಸಂಪೂರ್ಣ ಸ್ಪೀಸಸ್ ಈಸ್ ಈಕ್ವಲ್ ಟು ಕೋಆರ್ಡಿನೇಷನ್ ಸ್ಪಿಯರ್. ಎಕ್ಸಾಂಪಲ್ ನೋಡ್ರಿ, ಇದೊಂದು ಕಾಂಪ್ಲೆಕ್ಸ್ ಐತಿ. ಈ ಕಾಂಪ್ಲೆಕ್ಸ್ ಒಳಗ ಇಲ್ಲೇನ್ FeCN6 ಐತಲ್ಲ, ಇದಿಷ್ಟು ಕೋಆರ್ಡಿನೇಷನ್ ಸ್ಪಿಯರ್ ಆಗತ್ರಿ. FeCN6 4-. ಆಮೇಲೆ ಇಲ್ಲೇನ್ 4k ಇದಾವಲ್ಲ, ಇವು ಕೌಂಟರ್ ಅಯಾನ್ಸ್. ಓಕೆ, ಇದು ಕೋಆರ್ಡಿನೇಷನ್ ಸ್ಪಿಯರ್ ಭಾಗ ಅಲ್ಲ. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಓನ್ಲಿ ಬ್ರಾಕೆಟ್ ಒಳಗಿರಂತ ಸ್ಪೀಸಸ್. ಅದಕ್ಕೆ FeCN6 4- ಐತಲ್ಲ, ಇದು ಕೋಆರ್ಡಿನೇಷನ್ ಸ್ಪಿಯರ್. ಬ್ರಾಕೆಟ್ ಹೊರಗಡೆ ಇರಂತ ಈ 4k ಪ್ಲಸ್ ಅಯಾನ್ಸ್ ಅದಾವಲ್ಲ, ಇವು ಕೌಂಟರ್ ಅಯಾನ್ಸ್. ಈಗ ಯಾಕೆ ಕೋಆರ್ಡಿನೇಷನ್ ಸ್ಪಿಯರ್ ಇಂಪಾರ್ಟೆಂಟ್ ಅಂದ್ರೆ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಿರಂತ ಲಿಗ್ಯಾಂಡ್ಸ್ ಸೆಂಟ್ರಲ್ ಮೆಟಲ್ ಜೊತೆಗೆ ಡೈರೆಕ್ಟ್ಲಿ ಬಾಂಡೆಡ್ ಆಗಿರ್ತಾವು. ಈ ಲಿಗ್ಯಾಂಡ್ಸ್ ಸೆಕೆಂಡರಿ ವೆಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಾವು. ಬ್ರಾಕೆಟ್ ಹೊರಗಡೆ ಇರೋಂಥ ಅಯಾನ್ಸ್ ಪ್ರೈಮರಿ ವೆಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಾವು. ಇಂಪಾರ್ಟೆಂಟ್ ಅಂದ್ರ ಕೋಆರ್ಡಿನೇಷನ್ ಸ್ಪಿಯರ್ ಮತ್ತು ಕೋಆರ್ಡಿನೇಷನ್ ಎಂಟಿಟಿ ಅನ್ನ ಕನ್ಫ್ಯೂಷನ್ ಮಾಡ್ಕೋತಾರ. ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಏನ್ರಿ, ಸೆಂಟ್ರಲ್ ಮೆಟಲ್ ಪ್ಲಸ್ ಲಿಗ್ಯಾಂಡ್ಸ್. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಒಳಗಿರಂತ ಕಂಪ್ಲೀಟ್ ಸ್ಪೀಸಸ್. ಪ್ರಾಕ್ಟಿಕಲ್ ಆಗಿ ಎರಡು ಬಹುತೇಕ ಸೇಮ್ ಮೀನಿಂಗ್ ನಲ್ಲೇ ಯೂಸ್ ಆಗ್ತಾವ. ಇವಾಗ ನಾವು ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡೆಫಿನೇಷನ್ ನೋಡ್ರಿ, ದ ಸ್ಪೆಷಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ ಡೋನಾರ್ ಅಟಮ್ಸ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಅಂದ್ರ ಕೋಆರ್ಡಿನೇಷನ್ ಕಂಪೌಂಡ್ ಒಳಗ ಲಿಗ್ಯಾಂಡ್ಸ್ ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತ ಒಂದು ಡೆಫಿನೆಟ್ ಜಾಮೆಟ್ರಿ ಒಳಗ ಅರೇಂಜ್ ಆಗಿರ್ತೈತಿ. ಲಿಗ್ಯಾಂಡ್ಸ್ ಗಳ ಡೋನಾರ್ ಅಟಮ್ ಗಳನ್ನ ಇಮ್ಯಾಜಿನರಿ ಲೈನ್ಸ್ ಮೂಲಕ ಜಾಯಿನ್ ಮಾಡಿದಾಗ ಸಿಗುವಂತ ಶೇಪ್ ಅನ್ನ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಸೆಂಟ್ರಲ್ ಮೆಟಲ್ ಸುತ್ತ ಲಿಗ್ಯಾಂಡ್ಸ್ ಯಾವ ಶೇಪ್ ನೊಳಗ ಅರೇಂಜ್ ಆಗಿರ್ತೈತಿ ನೋಡು, ಅದನ್ನ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರಿತೀವಿ. ಕಾಮನ್ ಕೋಆರ್ಡಿನೇಷನ್ ಪಾಲಿಹೆಡ್ರಾ ಇಲ್ಲದ ನೋಡ್ರಿ. ಕೋಆರ್ಡಿನೇಷನ್ ನಂಬರ್ 2 ಇತ್ತಂತಂದ್ರೆ ಜಾಮೆಟ್ರಿ ಲೀನಿಯರ್ ಒಳಗೆ ಸಿಗ್ತೈತಿ, ಅದಕ್ಕೊಂದು ಎಕ್ಸಾಂಪಲ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 4 ಇತ್ತಂದ್ರ ಅದ್ರ ಜಾಮೆಟ್ರಿ ಟೆಟ್ರಾಹೆಡ್ರಲ್. ಅಗೇನ್ ಇನ್ನೊಂದು ಬರ್ತೈತ್ರಿ, ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಇನ್ನೊಂದು ಜಾಮೆಟ್ರಿ ಸಿಗ್ತೈತಿ, ಅದು ಸ್ಕ್ವೇರ್ ಪ್ಲೇನರ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 5 ಇದ್ದಾಗ ಟ್ರೈಗೋನಲ್ ಬೈಪಿರಾಮಿಡಲ್ ಸಿಗುತ್ತಾ, ಅದ್ರ ಜೊತೆಗೆ ಮತ್ತೊಂದು ಜಾಮೆಟ್ರಿ ಸಿಗುತ್ತ್ರಿ ಕೋಆರ್ಡಿನೇಷನ್ ನಂಬರ್ 5 ಇದ್ದಾಗ, ದಟ್ ಈಸ್ ಸ್ಕ್ವೇರ್ ಪಿರಾಮಿಡಲ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಆಕ್ಟಾಹೆಡ್ರಲ್ ಜಾಮೆಟ್ರಿ ಸಿಗ್ತೈತಿ. ಇವೆಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಇಲ್ಲಿ ಬರ್ತೀನಿ, ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ಫಸ್ಟಿಗೆ ಲೀನಿಯರ್ ನೋಡೋಣ. ಲೀನಿಯರ್ ಜಾಮೆಟ್ರಿ ಒಳಗೆ ಏನಾಗುತ್ತಪ್ಪ ಅಂತಂದ್ರ ಕೋಆರ್ಡಿನೇಷನ್ ನಂಬರ್ 2 ಇದ್ದಾಗ ಸಾಮಾನ್ಯವಾಗಿ ಲೀನಿಯರ್ ಜಾಮೆಟ್ರಿ ಸಿಗ್ತೈತಿ, ಹೌದಾ. AgNH3 ಟ್ವೈಸ್ ಏನೈತಲ್ಲ, ಇದು ಒಂದು ಎಕ್ಸಾಂಪಲ್ ಲೀನಿಯರ್ ಜಾಮೆಟ್ರಿಗೆ. ಇಲ್ಲಿ ಎರಡು ಲಿಗ್ಯಾಂಡ್ಸ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರ್ತಾವ. ಅಂದ್ರೆ Ag ಮಿಡಲ್, NH3 ಈ ಕಡೆ, ಮತ್ತೊಂದು NH3 ಈ ಕಡೆ, ಅಪೋಸಿಟ್ ಡೈರೆಕ್ಷನ್ ಒಳಗ ಇರ್ತಾವ. ಇದ್ರದ್ದು ಬಾಂಡ್ ಆಂಗಲ್ 180 ಡಿಗ್ರಿ, ಅಂದ್ರೆ ಸ್ಟ್ರೇಟ್ ಲೈನ್ ಟೈಪ್ ಇರ್ತೈತಿ. ಓಕೆ, ಇನ್ನು ಉಳಿಕಿದು ಜಾಮೆಟ್ರಿ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನೋಡ್ರಿ, ಕೋಆರ್ಡಿನೇಷನ್ ನಂಬರ್ 4 ಇತ್ತಪ್ಪ ಅಂತಂದಾಗ ಒಂದು ಪಾಸಿಬಿಲಿಟಿ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಸಿಗುತ್ತಾ. ಇಲ್ಲ ಐತ್ ನೋಡ್ರಿ ಟೆಟ್ರಾಹೆಡ್ರಲ್ ಜಾಮೆಟ್ರಿ, ಈ ಜಾಮೆಟ್ರಿ ಸಿಗುತ್ತಾ. ಇದಕ್ಕೊಂದು ಎಕ್ಸಾಂಪಲ್ ಅಂತಂದ್ರ NiCO4. ಇಲ್ಲಿ 4 ಲಿಗ್ಯಾಂಡ್ಸ್ ಟೆಟ್ರಾಹೆಡ್ರನ್ ಕಾರ್ನರ್ ಒಳಗ ಅರೇಂಜ್ ಆಗಿರ್ತಾವ. ಬಾಂಡ್ ಆಂಗಲ್ ಸುಮಾರು 109.5 ಡಿಗ್ರಿ, ಅಂದ್ರೆ 109.5 ಡಿಗ್ರಿ ಇರ್ತೈತ್ರಿ ಬಾಂಡ್ ಆಂಗಲ್. ನೆಕ್ಸ್ಟ್ ಸ್ಕ್ವೇರ್ ಪ್ಲೇನರ್ ಜಾಮೆಟ್ರಿ ಅಂದ್ರೆ ಕೋಆರ್ಡಿನೇಷನ್ ನಂಬರ್ 4 ಇದ್ರಾಗ ಇನ್ನೊಂದು ಪಾಸಿಬಿಲಿಟಿ ಜಾಮೆಟ್ರಿ ಯಾವ್ದಂದ್ರ ಸ್ಕ್ವೇರ್ ಪ್ಲೇನರ್, ಅದು ಈ ರೀತಿ ಇರ್ತೈತಿ ನೋಡ್ರಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಇಲ್ಲಿ 4 ಲಿಗ್ಯಾಂಡ್ಸ್ ಒಂದೇ ಪ್ಲೇನ್ ಒಳಗ ಸ್ಕ್ವೇರ್ ಕಾರ್ನರ್ ಒಳಗ ಅರೇಂಜ್ ಆಗಿರ್ತಾವು. ನೆಕ್ಸ್ಟ್
ಕೋಆರ್ಡಿನೇಷನ್ ನಂಬರ್ 5 ಇತ್ತಪ್ಪ ಅಂತಂದ್ರ ಟ್ರೈಗೋನಲ್ ಬೈ ಪಿರಮಿಡಲ್ ಜಾಮಿಟ್ರಿ ಸಿಗುತ್ತೆ. ಇಲ್ಲ ಐತ್ ನೋಡ್ರಿ ಆ ಜಾಮಿಟ್ರಿ. ಇಲ್ಲಿ ಏನಾಗತ್ತಪ್ಪ ಅಂತಂದಾಗ ಇಲ್ಲಿ 5 ಲಿಗ್ಯಾಂಡ್ಸ್ ಇರ್ತಾವು. 3 ಲಿಗ್ಯಾಂಡ್ಸ್ ಒಂದೇ ಪ್ಲೇನ್ ಒಳಗ ಟ್ರಯಾಂಗಲ್ ಫಾರ್ಮ್ ಮಾಡ್ತಾವು. ಇನ್ನೆರಡು ಲಿಗ್ಯಾಂಡ್ಸ್ ಮೇಲ್ಭಾಗ ಮತ್ತು ಕೆಳಭಾಗದೊಳಗೆ ಇರ್ತಾವು. ಆದ್ದರಿಂದ ಇದನ್ನ ನಾವು ಟ್ರೈಗೋನಲ್ ಬೈ ಪಿರಮಿಡಲ್ ಜಾಮಿಟ್ರಿ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 5 ಇತ್ತಪ್ಪ ಅಂದ್ರ ಮತ್ತೊಂದು ಜಾಮಿಟ್ರಿ ಸಿಗುತ್ತಾ, ಅದಕ್ಕೆ ಸ್ಕ್ವೇರ್ ಪಿರಮಿಡಲ್ ಅಂತ ಕರಿತೀವಿ. ಇಲ್ಲ ಐತ್ ನೋಡ್ರಿ ಇದು ಸ್ಕ್ವೇರ್ ಪಿರಮಿಡಲ್. ಇಲ್ಲಿ ಏನಾಗುತ್ತಂದ್ರ 4 ಲಿಗ್ಯಾಂಡ್ಸ್ ಸ್ಕ್ವೇರ್ ಪ್ಲೇನ್ ಒಳಗ ಇರ್ತಾವು. ಆದ್ರ ಒಂದ್ ಲಿಗ್ಯಾಂಡ್ ಸ್ಕ್ವೇರ್ ಪ್ಲೇನ್ ಮೇಲೆ ಇರ್ತೈತಿ. ಅದರಿಂದ ಇದನ್ನ ಪಿರಮಿಡ್ ಶೇಪ್ ಸಿಗ್ತೈತಿ. ಅದಕ್ಕಾಗಿ ಇದನ್ನ ನಾವು ಸ್ಕ್ವೇರ್ ಪಿರಮಿಡಲ್ ಜಾಮಿಟ್ರಿ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಲಾಸ್ಟ್ ಒನ್ ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಸಿಗೋ ಜಾಮಿಟ್ರಿ ಆಕ್ಟಾಹೆಡ್ರಲ್ ಜಾಮಿಟ್ರಿ. ಇಲ್ಲಿ ಏನಾಗುತ್ತಂತಂದ್ರ ಇದು ಅತ್ಯಂತ ಕಾಮನ್ ಜಾಮಿಟ್ರಿ ಆಕ್ಟಾಹೆಡ್ರಲ್. ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಕಾಮನ್ ಜಾಮಿಟ್ರಿ ಅಂದ್ರೆ ಆಕ್ಟಾಹೆಡ್ರಲ್. 6 ಲಿಗ್ಯಾಂಡ್ಸ್ ಆಕ್ಟಾಹೆಡ್ರಾನ್ ಕಾರ್ನರ್ ಒಳಗ ಅರೇಂಜ್ ಆಗಿರ್ತವು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜಾಮಿಟ್ರಿ ಇನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಓಕೆ, ಇವಾಗ ನೋಡ್ರಿ ಇವನ್ ಕರೆಕ್ಟ್ ಆಗಿ ನೋಡ್ಕೊರಿ ಶೇಪ್ಸ್. ಇದು ಸ್ಕ್ವೇರ್ ಪಿರಮಿಡಲ್, ಇದು ಸ್ಕ್ವೇರ್ ಪ್ಲೇನರ್, ಇದು ಟ್ರೈಗೋನಲ್ ಬೈ ಪಿರಮಿಡಲ್, ಇದು ಟೆಟ್ರಾಹೆಡ್ರಲ್, ಇದು ಆಕ್ಟಾಹೆಡ್ರಲ್. ಇಲ್ಲಿ ಎಂ ಅಂದ್ರೆ ಮೆಟಲ್, ಎಲ್ ಅಂದ್ರ ಲಿಗ್ಯಾಂಡ್ಸ್ ರೀ. ಇವಾಗ ನಾವು ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಅಟಮ್ ಬಗ್ಗೆ ತಿಳ್ಕೊಳ್ಳೋಣ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗ ಆಕ್ಸಿಡೇಷನ್ ನಂಬರ್ ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತಂದ್ರ ನಾಮಿನಿಕ್ಲೇಚರ್ ಬರೆಯುವಾಗ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ರೋಮನ್ ನ್ಯೂಮರಲ್ಸ್ ಒಳಗ ಬರಿಬೇಕು. ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು? ಆಕ್ಸಿಡೇಷನ್ ನಂಬರ್ ಅಂದ್ರ ಕಾಂಪ್ಲೆಕ್ಸ್ ಒಳಗ ಸೆಂಟ್ರಲ್ ಮೆಟಲ್ ಅಯಾನ್ ಮೇಲೆ ಇರೋಂತ ಒಂದು ಚಾರ್ಜ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲಾ ಲಿಗ್ಯಾಂಡ್ಸ್ ನ ರಿಮೂವ್ ಮಾಡಿದ ನಂತರ ಮೆಟಲ್ ಮೇಲೆ ಉಳಿಯುವಂತ ಚಾರ್ಜ್ ಅನ್ನ ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಫಾರ್ಮುಲಾ ನೋಡ್ರಿ, ಅದ್ರ ಕಂಡು ಹಿಡಿಬೇಕಂದ್ರ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಪ್ಲಸ್ ಚಾರ್ಜ್ ಆಫ್ ಲಿಗ್ಯಾಂಡ್ ವಿಚ್ ಇಸ್ ಈಕ್ವಲ್ ಟು ಚಾರ್ಜ್ ಆನ್ ಕಾಂಪ್ಲೆಕ್ಸ್. ಇದ ಫಾರ್ಮುಲಾ. ಈ ಫಾರ್ಮುಲಾ ಬಳಸಿ ಆಕ್ಸಿಡೇಷನ್ ಸ್ಟೇಟ್ ನ ಕಂಡು ಹಿಡಿಬಹುದು. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, Fe4- ಈ ಕಾಂಪ್ಲೆಕ್ಸ್ ಐತಲ್ಲ, ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್, ಈ ಸೆಂಟ್ರಲ್ ಮೆಟಲ್ ಎಪಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಂದ್ರ +2 ಅದೇ ರೀತಿ ಇಲ್ಲೊಂದು ಕಾಂಪ್ಲೆಕ್ಸ್ ಐತಿ ನೋಡಿ, ಈ ಕಾಂಪ್ಲೆಕ್ಸ್ ಒಳಗ ಕೊಬಾಲ್ಟ್ದ್ ಅಂದ್ರ ಸೆಂಟ್ರಲ್ ಮೆಟಲ್ ಅಯಾನ್ ಇದ್ರದ್ದು ಕೊಬಾಲ್ಟ್ ಈ ಕಾಂಪ್ಲೆಕ್ಸ್ ನಾಗ, ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ +3 ಐತ್ರಿ. ಈ ರೀತಿ ನಾವು ಕಂಡುಹಿಡಿಬೇಕು. ಇವಾಗ ಹೌ ಟು ಫೈಂಡ್ ಆಕ್ಸಿಡೇಷನ್ ಸ್ಟೇಟ್ ಹೆಂಗ್ ಕಂಡು ಹಿಡಿಬೇಕು ಅಂತ ನೋಡೋಣ ಒಂದು ಎಕ್ಸಾಂಪಲ್ ಮೂಲಕ. ಇಲ್ಲಿ ನೋಡ್ರಿ, Fe4- ಇತ್ತಲ್ಲ, ಈ ಕಾಂಪ್ಲೆಕ್ಸ್ ಒಳಗ ಈ ಸೆಂಟ್ರಲ್ ಅಟಮ್ದು ಆಕ್ಸಿಡೇಷನ್ ಸ್ಟೇಟ್ ನ ಹೆಂಗ್ ಕಂಡು ಹಿಡಿಬೇಕು? ಫಸ್ಟಿಗೆ ಏನ್ ಮಾಡ್ರಿ, ಅಸ್ಯೂಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ Fe=X ಅಂತ ತಗೊಳ್ಳಿ. ಇಲ್ಲಿ ಲಿಗ್ಯಾಂಡ್ ಯಾವ್ದೈತಿ? ಸೈನೋ ಲಿಗ್ಯಾಂಡ್ ಐತಿ. ಇದು ನೆಗೆಟಿವ್ ಲಿಗ್ಯಾಂಡ್, ಅದಕ್ಕ CN ಲಿಗ್ಯಾಂಡ್ ಚಾರ್ಜ್ -1. ಎಷ್ಟು ಲಿಗ್ಯಾಂಡ್ ಅದಾವ್ರಿ? 6 CN ಲಿಗ್ಯಾಂಡ್ಸ್ ಅದಾವ. ಹಂಗಾರ 6 × -1 -6 ಆಯ್ತು. ಟೋಟಲ್ 6 ಲಿಗ್ಯಾಂಡ್, 6 ಸೈನೋ ಲಿಗ್ಯಾಂಡ್ ಚಾರ್ಜ್ -6. ನೆಕ್ಸ್ಟ್ ಕಾಂಪ್ಲೆಕ್ಸ್ ಚಾರ್ಜ್ ಎಷ್ಟೈತಿ ನೋಡ್ರಿ, ಇಲ್ಲೇ -4 ಐತಿ. ಸೊ ಇಲ್ಲಿ ನಾವು -4 ಅಂತ ಬರ್ಕೊಂಡ್ರಿ. ನಿಮಗೆ ಗೊತ್ತೈತಿ ಫಾರ್ಮುಲಾ ಏನಂತಂದ್ರ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಪ್ಲಸ್ ಚಾರ್ಜಸ್ ಆಫ್ ಲಿಗ್ಯಾಂಡ್ಸ್ ವಿಚ್ ಇಸ್ ಈಕ್ವಲ್ ಟು ಚಾರ್ಜ್ ಆನ್ ಕಾಂಪ್ಲೆಕ್ಸ್. ಇದೇ ಪ್ರಕಾರ ಈ ಫಾರ್ಮುಲಾ ಬಳಸಿ ಇದನ್ನ ಕಂಡುಹಿಡಿಬಹುದು. ಹೆಂಗೆ ನೋಡ್ರಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ X ಪ್ಲಸ್ ಚಾರ್ಜಸ್ ಆಫ್ ಲಿಗ್ಯಾಂಡ್ ಎಷ್ಟು ಬಂದೈತಿ? -6 ವಿಚ್ ಇಸ್ ಈಕ್ವಲ್ ಟು ಚಾರ್ಜ್ ಆನ್ ಕಾಂಪ್ಲೆಕ್ಸ್ -4. ಹಂಗಾರೆ ನಿಮಗೆ ಏನ್ ಬೇಕು? X ಬೇಕು. ಅಂದ್ರ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಬೇಕು. ಅದಕ್ಕೆ X ಇಸ್ ಈಕ್ವಲ್ ಟು ಈ -6 ಈ ಕಡೆ ಹೋದ್ರೆ ಏನಾಗ್ತೈತಿ? +6 +6 -4 +2 ಬಂತು. ಅದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ +2 ಬಂತು. ಈ ರೀತಿ ನಾವು ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ ನೋಡ್ರಿ, ಇವು ಲಿಗ್ಯಾಂಡ್ ಚಾರ್ಜಸ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಅಮೈನ್, ಅಕ್ವಾ, ಕಾರ್ಬೋನಿಲ್ ಮತ್ತು ನೈಟ್ರೋಸಿಲ್ ಇವಿಷ್ಟು ನ್ಯೂಟ್ರಲ್ ಲಿಗ್ಯಾಂಡ್ಸ್ ರೀ. ಇದ್ರದ್ದು ಚಾರ್ಜ್ 0 ಇರ್ತಾವ. ಇನ್ನ ನೆಗೆಟಿವ್ ಲಿಗ್ಯಾಂಡ್ಸ್ Cl- ಅದ್ರದ್ದು ಚಾರ್ಜ್ -1. ಸೈನೋ ಲಿಗ್ಯಾಂಡ್ ಅದ್ರದ್ದು ಚಾರ್ಜ್ -1. OH- ಅದ್ರದ್ದು -1 ಚಾರ್ಜ್. ನೆಕ್ಸ್ಟ್ C2O4 ಅಂದ್ರೆ ಆಕ್ಸಲೇಟ್ ಅಯಾನ್ದ್, ಆಕ್ಸಲೇಟ್ ಲಿಗ್ಯಾಂಡ್ ಅದ್ರದ್ದು ಚಾರ್ಜ್ -2. ಈ ರೀತಿ ಇವು ಚಾರ್ಜಸ್ ಆಕ್ಸಿಡೇಷನ್ ಸ್ಟೇಟ್ ಕಂಡು ಹಿಡಿಯಾಕ ಬಹಳ ಯೂಸ್ ಆಗ್ತಾವು. ಇವನ್ ಸ್ವಲ್ಪ ಫೋಕಸ್ ಮಾಡಿ. ಇವಾಗ ನಾವು ಹೋಮೋಲೆಪ್ಟಿಕ್ ಮತ್ತು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಾಂಪ್ಲೆಕ್ಸ್ಗಳ ಕ್ಲಾಸಿಫಿಕೇಶನ್ ಆಗೈತಿ. ಅದ್ರೊಳಗೆ ಫಸ್ಟ್ ಒನ್ ನೋಡ್ರಿ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರ
ಕಂಟೈನ್ಸ್ ಓನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್. ಹಂಗಂದ್ರ ಒಂದು ಕಾಂಪ್ಲೆಕ್ಸ್ ನಲ್ಲಿ ಒಂದೇ ಟೈಪ್ ಲಿಗ್ಯಾಂಡ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೋಮೋ ಅಂದ್ರೆ ಸೇಮ್. ಎಕ್ಸಾಂಪಲ್ ನೋಡ್ರಿ ಇಲ್ಲೇ ಫಸ್ಟ್ ಒನ್ NiCO4. ಇಲ್ಲಿ ಎಲ್ಲಾ ಲಿಗ್ಯಾಂಡ್ಸ್ ಕಾರ್ಬೋನಿಲ್ ಮಾತ್ರ ಅಂದ್ರೆ CO ಮಾತ್ರ ಇದೆ, ಹೀಗಾಗಿ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ಐತ್ ನೋಡ್ರಿ, CONH3 3+. ಅಂದ್ರೆ ಇಲ್ಲಿ ಎಲ್ಲಾ ಲಿಗ್ಯಾಂಡ್ಸ್ NH3 ಮಾತ್ರ, ಅದರಿಂದ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಇನ್ನು ನೆಕ್ಸ್ಟ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಐತಿ. ಕಂಟೈನ್ಸ್ ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್. ಅಂದ್ರ ಒಂದು ಕಾಂಪ್ಲೆಕ್ಸ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಟೈಪ್ ಲಿಗ್ಯಾಂಡ್ಸ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೆಟಿರೋ ಅಂದ್ರೆ ಡಿಫರೆಂಟ್. ಎಕ್ಸಾಂಪಲ್ ನೋಡ್ರಿ ಇಲ್ಲಿ CONH3 4Cl2+. ಈ ಕಾಂಪ್ಲೆಕ್ಸ್ ನೋಡ್ರಿ, ಇದ್ರೊಳಗೆ ಏನೈತಿ NH3 ಮತ್ತು Cl- ಎರಡು ಲಿಗ್ಯಾಂಡ್ಸ್ ಐತಿ, ಅದರಿಂದ ಇದು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, CONH3 5 times Cl2+. ಈ ಕಾಂಪ್ಲೆಕ್ಸ್ ಒಳಗ ಇಲ್ಲೂ ಏನೈತಿ ಎರಡು ಡಿಫರೆಂಟ್ ಲಿಗ್ಯಾಂಡ್ಸ್ ಅದಾವು, ಅದಕ್ಕ ಇದು ಕೂಡ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರ ಹೋಮೋಲೆಪ್ಟಿಕ್ ಹೆಟಿರೋಲೆಪ್ಟಿಕ್ ಏನ್ ಡಿಫರೆನ್ಸ್ ಅಂದ್ರ, ಹೋಮೋಲೆಪ್ಟಿಕ್ ಅಂದ್ರ ಒನ್ ಟೈಪ್ ಆಫ್ ಲಿಗ್ಯಾಂಡ್, ಹೆಟಿರೋಲೆಪ್ಟಿಕ್ ಅಂದ್ರ ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್. ರಿಮೆಂಬರ್ ದಿಸ್ ಸಿಂಪಲ್ ಟ್ರಿಕ್. ಹೋಮೋ ಮೀನ್ಸ್ ಸೇಮ್ ಲಿಗ್ಯಾಂಡ್, ಹೆಟಿರೋ ಮೀನ್ಸ್ ಡಿಫರೆಂಟ್ ಲಿಗ್ಯಾಂಡ್. ಓಕೆ, ಇವತ್ತು ಹೇಳಿದಂತಹ ಎಲ್ಲಾ ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ದವು ಅಂತ ಅನ್ಕೋತೀನಿ. ಇನ್ನ ರಿಮೈನಿಂಗ್ ಕಾನ್ಸೆಪ್ಟ್ಗಳನ್ನ ನೆಕ್ಸ್ಟ್ ಪಾರ್ಟ್ ಒಳಗ ಡಿಸ್ಕಸ್ ಮಾಡೋಣ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.